ಮಂಗಳೂರಿನ ಶಾಲೆಯಲ್ಲಿ ರಾಮನಿಗೆ ಅವಮಾನ ಆರೋಪ. ಮಂಗಳೂರಿನ ಶಾಲೆಯಲ್ಲಿ ಶ್ರೀರಾಮನನ್ನ ಅವಹೇಳನ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಜೆರೋಸಾ ಶಿಕ್ಷಣ ಸಂಸ್ಥೆಯ ಇಬ್ಬರು ಶಿಕ್ಷಕರನ್ನ ಇದೀಗ ಅಮಾನತು ಮಾಡಲಾಗಿದೆ. ಪೋಷಕರ ಹೋರಾಟಕ್ಕೆ ಶಾಲಾಡಳಿತ ಮಂಡಳಿ ಮಣಿದಿದೆ. ಶಿಕ್ಷಕಿ ಸಿಸ್ಟರ್ ಪ್ರಭಾ, ಶಿಕ್ಷಕ ಸ್ಟೀವನ್ ಅವರನ್ನ ಅಮಾನತುಗೊಳಿಸಲಾಗಿದೆ. ತನಿಖೆ ಮುಗಿಯೋವರೆಗೂ ಕೂಡ ಇಬ್ಬರೂ ಶಿಕ್ಷಕರು ಅಮಾನತಿನಲ್ಲಿರ್ತಾರೆ. ಪ್ರತಿಭಟನಾ ನಿರತ ಪೋಷಕರ ಬಳಿ ಬಂದು ಇದರ ಬಗ್ಗೆ ಮಾಹಿತಿಯನ್ನ ಕೂಡ ಶಾಲಾ ಆಡಳಿತ ಮಂಡಳಿ ಕೊಟ್ಟಿದೆ. ಲಿಖಿತ ದಾಖಲೆಯನ್ನ ತೋರಿಸಿ ನೋಡಿ, ಯಾರು ಅವಹೇಳನ ಮಾಡಿದ್ರು ಅಂತ ಆರೋಪಿಸಿದ್ರೋ ಆ ಆರೋಪಿತರನ್ನ ನಾವು ಅಮಾನತುಗೊಳಿಸಿದ್ದೀವಿ, ಅವರ ವಿರುದ್ಧ ಶಾಲಾ ಆಡಳಿತ ಮಂಡಳಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದೆ ಅಂತ ಹೇಳಿ ಲಿಖಿತ ದಾಖಲೆಯನ್ನೇ ಹೋರಾಟ ನಿರತ ಪೋಷಕರಿಗೆ ತೋರಿಸಿದ್ದಾರೆ. ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಹಾಗೆಯೇ ಕರಾವಳಿ ಭಾಗದ ದೈವಾರಾಧನೆ ಇರಬಹುದು, ದೈವದ ಬಗ್ಗೆಯೂ ಕೂಡ ಈ ಹಿಂದೆ ಅನೇಕ ಬಾರಿ ಇದೇ ರೀತಿಯಾಗಿ ಅವಹೇಳನ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆರೋಪಿತರನ್ನ ಇದೀಗ ಅಮಾನತುಗೊಳಿಸಲಾಗಿದೆ. ಅಮಾನತು ಆದೇಶದಲ್ಲಿ ತಪ್ಪು ಒಪ್ಪಿಕೊಳ್ಳದ ಆಡಳಿತ ಮಂಡಳಿ, ಹಾಗಾಗಿ ಅವರು ತಪ್ಪನ್ನ ಒಪ್ಕೊಂಡಿಲ್ಲ. ಮತ್ತೆ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ಹಿಂದೂ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮುಖ್ಯ ಶಿಕ್ಷಕಿ ಅಮಾನತು ಆದೇಶವನ್ನ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಸಕ ವೇದವ್ಯಾಸ ಕಾಮತ್ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ನಿಮ್ಮ ತಪ್ಪನ್ನ ಒಪ್ಪಿಕೊಳ್ಳದೆ ಇದ್ರೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಮತ್ತು ಸ್ಟೀಫನ್ ಅವರು ಹಿಂದೂ ಧಾರ್ಮಿಕ ವ್ಯವಸ್ಥೆಗೆ ಅವರು ಧಕ್ಕೆ ತಂದಿರುತ್ತಾರೆ. ಅದು ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ನೀವು ನನಗೆ ಬೇಡ, ನೀವು ಒಂದು ಮಿನಿಟ್ ಹೇಳ್ತೀನಿ ಕೇಳಿ. ಮಕ್ಕಳನ್ನ ಶಾಲೆಗೆ ಬರುವಾಗ ಮಕ್ಕಳಿಗೆ ನಾಗನ ಕಲ್ಲಿಗೆ ಹಾಲು ಹಾಕಿದ್ರೆ ನಿಮ್ಗೆ ಮೂರ್ತಿ ಪೂಜೆ ಮಾಡಿದ್ರೆ ಹೆಂಗಸು ಹೇಳ್ತದೆ ಅಂತ ಹೇಳಿ ಜೆರೋಸಾ ಶಾಲೆಯ ಎದುರು ವಿದ್ಯಾರ್ಥಿಗಳಿಂದ ಸಂಭ್ರಮಾಚರಣೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಶಾಲೆಯ ಮುಂದೆ ಕುಣಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿಗಳು. ನೂರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಂಭ್ರಮವನ್ನ ಪಟ್ಟಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಸಿಸ್ಟರ್ ಪ್ರಭಾ ಅಮಾನತು ಆದೇಶ ಹಿನ್ನೆಲೆಯಲ್ಲಿ ಈ ಖುಷಿಯ ವಾತಾವರಣ ಸೃಷ್ಟಿಯಾಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಅಂತೂ ಇಂತೂ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ, ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ಶಾಲಾ ಆಡಳಿತ ಮಂಡಳಿ ಹೇಳ್ತಾ ಇದೆ. ಆದರೆ ತಮ್ಮ ತಪ್ಪನ್ನ ಅವರು ಒಪ್ಕೊಂಡಿಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಬಗ್ಗೆಯೂ ಕೂಡ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ಈ ಕ್ಷಣದವರೆಗೂ ಕೂಡ ಹೊರ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇದ್ದಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ ಅಂತ ಹೇಳಿ. ಸದ್ಯಕ್ಕೆ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಸದ್ಯಕ್ಕೆ ಏನು ಸ್ಟೀವನ್ ಮತ್ತೆ ಸಿಸ್ಟರ್ ಪ್ರಭಾ ಏನಿದ್ರು ಅವರಿಬ್ಬರನ್ನ ಅಮಾನತನ್ನ ಮಾಡಲಾಗಿದೆ ಅಂತ ಹೇಳಿ ಆಡಳಿತ ಮಂಡಳಿ ಘೋಷಣೆಯನ್ನ ಮಾಡಿರುವಂಥದ್ದು. ಆದರೆ ಎಲ್ಲೋ ಒಂದ್ ಕಡೆ ಅವರು ಲಿಖಿತ ರೂಪದಲ್ಲಿ ಕೊಟ್ಟರು ಕೂಡ ಅವರು ತಪ್ಪು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲೇ ಅವರು ಅಮಾನತ್ ಮಾಡಿದ್ದಾರೆ. ತಪ್ಪು ಮಾಡಿಲ್ಲ, ಸೊ ಅಮಾನತಂತೂ ಮಾಡಿದ್ವಿ, ಆದರೆ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಒಪ್ಪೋದಕ್ಕೆ ಆಡಳಿತ ಮಂಡಳಿ ರೆಡಿ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯಕ್ಕೆ ಅವರ ಏನು ಅಮಾನತಿನ ನೋಟಿಸ್ ಹೊರಗಡೆ ಬೀಳ್ತಿದ್ದಂತೆ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಎಲ್ಲರೂ ಸಂಭ್ರಮವನ್ನ ಪಡ್ತಾ ಇದ್ರು. ಅದಾದ ಬಳಿಕ
ಈಗ ಮತ್ತೆ ಮುತ್ತಿಗೆ ಹಾಕ್ಲಿಕ್ಕೆ ಇಲ್ಲಿ ಮುಂದುವರೆದಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಏನು ಶಾಲಾ ಗೇಟ್ ಬಳಿ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗುತ್ತಾ, ಹಿಂದೂ ಪರ ಹೇಳಿಕೆಗಳನ್ನ ಘೋಷಣೆಗಳನ್ನ ಕೂಗುತ್ತಾ ಮತ್ತೆ ಕೇಸರಿ ಶಾಲನ್ನೆಲ್ಲ ಕೂಡ ಏನು ಅಲ್ಲಿ ಪ್ರದರ್ಶನ ಮಾಡಿಕೊಂಡು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಕೇವಲ ಘೋಷಣೆ ಮಾತ್ರ ಅಲ್ಲ, ಘೋಷಣೆ ಕೂಗಿದ ನಂತರ ಮತ್ತೆ ಈ ಒಂದು ಏನು ಶಾಲಾ ಗೇಟ್ ಇದೆ, ಗೇಟ್ ಅನ್ನ ದಾಟಿ ಒಳಗಡೆ ಹೋಗ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆ ಒಳಗೆ ಹೋಗುವಂತ ಪ್ರಯತ್ನ ಪಡ್ತಾ ಇರುವಂತವ್ರನ್ನ ಹೆಚ್ಚುವರಿ ಪೊಲೀಸರು ಈಗ ಬಂದು ತಡೆದಿರುವಂಥದ್ದು. ಅಂದ್ರೆ ಶಾಸಕರು ಕೂಡ ಇಲ್ಲೇ ಮುಖ ಮೂಡಿದ್ದಾರೆ, ಮತ್ತೆ ಕೆಲವು ಹಿಂದೂ ಪರ ಸಂಘಟನೆಗಳು ಕೂಡ ಇಲ್ಲೇ ಮುಖ ಮೂಡಿರುವಂಥದ್ದು, ಪೋಷಕರುಗಳು ಕೂಡ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಮತ್ತೆ ಈ ಒಂದು ಪ್ರದೇಶದಲ್ಲಿ ಮುಖ ಮೂಡಿ ತಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂಥದ್ದು. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಮತ್ತೆ ಒಳಗಡೆ ಶಾಲಾ ಆಡಳಿತ ಮಂಡಳಿಯವರು ಇನ್ನೂ ಕೂಡ ಚರ್ಚೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಅವರೇನು ಇಬ್ಬರನ್ನ ಅಮಾನತು ಮಾಡಿದ ನಂತರ ಈ ಒಂದು ಪ್ರತಿಭಟನೆಯ ಬಿಸಿ ಕಡಿಮೆ ಆಗುತ್ತೆ, ಪ್ರತಿಭಟನೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಭಾಗದಲ್ಲಿ ಅಂದ್ರೆ ಅವರು ಅಮಾನತು ಮಾಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ಅವರು ತಪ್ಪು ಮಾಡಿಲ್ಲ, ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಹೇಳಿಲ್ಲ ಅನ್ನೋ ವಾದವನ್ನೇ ಕೂಡ ಆಡಳಿತ ಮಂಡಳಿ ಮಾಡ್ತಾ ಇರುವಂಥದ್ದು. ಸೊ ಆದ್ರಿಂದ ಈ ಒಂದು ವಿದ್ಯಾರ್ಥಿಗಳು ಮತ್ತೆ ಪೋಷಕರು, ಹಿಂದೂ ಸಂಘಟನೆಯವರು ಮತ್ತೆ ಜನಪ್ರತಿನಿಧಿಗಳು ಆಕ್ರೋಶಗೊಂಡು ಈಗ ಒಳಗಡೆ ಮುತ್ತಿಗೆ ಹಾಕಲಿಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ದೃಶ್ಯಾವಳಿಗಳನ್ನು ನೋಡಬಹುದಾಗಿದೆ. ಒಂದು ಕಡೆ ಸಂಭ್ರಮಾಚರಣೆ ಆದರೆ ಇನ್ನೊಂದು ಕಡೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಅಂದ್ರೆ ಒಂದು ಕಡೆ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಒಂದು ಪ್ರದೇಶದಲ್ಲಿ ಏನು ಒಂದು ವಿದ್ಯಾರ್ಥಿಗಳಿದ್ದಾರೆ, ಇದೇ ಶಾಲೆಯ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರೆ, ಇನ್ನೊಂದು ಕಡೆ ಮತ್ತೆ ಮುತ್ತಿಗೆಯನ್ನು ಹಾಕಲಿಕ್ಕೂ ಕೂಡ ತೊಡಗಿರುವಂಥದ್ದು. ಅಂದ್ರೆ ಶಾಸಕರು ಕೂಡ ಅದೇ ಆ ಭಾಗದಲ್ಲೇ ನಿಂತಿರುವಂಥದ್ದು. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಇದ್ದು ಎಲ್ಲ ರೀತಿಯಲ್ಲಿ ಅವ್ರ ಜೊತೆ ಸಂಭ್ರಮಾಚರಣೆಯಲ್ಲಿ ವಿದ್ವಾಸ್ ಕಾಮತ್ ಇದ್ದಾರೆ. ಸರ್, ಇವಾಗ ಅವರು ಅಮಾನತು ಮಾಡಿದ್ದಾರೆ, ಆದರೂ ಕೂಡ ಪ್ರತಿಭಟನೆ ಮುಂದುವರೆದಿದೆ, ಏನ್ ನಡೀತಾ ಇದೆ ಇವತ್ತು? ಶಾಲೆ ಬಿಟ್ಟ ನಂತರ ಮಕ್ಕಳ ಭಾವನೆಗಳನ್ನು ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಮಕ್ಕಳು, ಪ್ರತಿಯೊಂದು ಮಕ್ಕಳು ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿ ನೂರಾರು ಮಕ್ಕಳು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಮಕ್ಕಳು ಹೇಳಿದಂಥದ್ದು ಏನು, ಮಕ್ಕಳ ಭಾವನೆಗಳೇನು, ಹಿಂದೂ ಧರ್ಮಕ್ಕೆ ಯಾವ ರೀತಿಯಲ್ಲಿ ಅವಹೇಳನ ಮಾಡಿದ್ದಾರೆ, ಇದು ಎಲ್ಲದಕ್ಕೂ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಈ ಮಕ್ಕಳು ಉತ್ತರ ಕೊಡ್ತಾ ಇದ್ದಾರೆ, ಮಾಧ್ಯಮದ ಮುಂದೆ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇವತ್ತು ಆ ಸಿಸ್ಟರ್ ಪ್ರಭಾ ಮತ್ತು ಜೋಸೆಫ್ ಅಂತ ಇಬ್ಬರು ವ್ಯಕ್ತಿಯರನ್ನ ಅಮಾನತು ಮಾಡಬೇಕು, ಅದರ ಒಟ್ಟಿಗೆ ಸ್ಟೀವನ್ ಅನ್ನ ಅಮಾನತು ಮಾಡಬೇಕು. ಅದರ ಒಂದಿಗೆ ಶಿಕ್ಷಣ ಇಲಾಖೆಯಿಂದ ಅವರು ಕೂಡ ಕ್ರಮ ವಹಿಸಿಕೊಳ್ಬೇಕು. ಮತ್ತು ಹಲವಾರು ಕಡೆಗಳಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಆಗಿದೆ, ಆ ಎಲ್ಲ ಕಂಪ್ಲೇಂಟ್ ವಿರುದ್ಧ ಪೊಲೀಸ್ ಇಲಾಖೆ FIR ಮಾಡಿಸಬೇಕು ಅಂತ ಹೇಳೋದು ಕೂಡ ನಾವು ಡಿಮಾಂಡ್ ಇಟ್ಟಿದ್ದೇವೆ. ನಾವು ಈ ಶಾಲೆಯಲ್ಲಿ ಯಾವ ರೀತಿಯ ಘಟನೆಗಳಾಗಿಲ್ಲ, ಆದರೂ ನಾವು ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಅವ್ರ ಘಟನೆಗಳಾಗಿಲ್ಲ ಅಂದರೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳೋದ ಮಾತನ್ನು ಇವತ್ತು ಮಕ್ಕಳು ಮಾತನಾಡೋದು ಕೇಳುವಾಗ ಭಾಳ ದುಃಖ ಆಗುತ್ತೆ. ಇಂಥ ಸಂಸ್ಥೆ ಈ ರೀತಿ ಹಿಂದೂ ಸಮಾಜಕ್ಕೆ, ಹಿಂದೂ ದೇವರಿಗೆ, ರಾಮನಿಗೆ ಅವಹೇಳನ ಮಾಡ್ತಾರೆ ಅಂದರೆ ಹಿಂದೂ ಸಮಾಜ ಒಪ್ಪಲ್ಲ. ಇದು ಉತ್ತರ. ನಾಳೆಯಿಂದ ನಮ್ಮ ಪ್ರತಿಭಟನೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಲವು ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನಿಮ್ಮ ಮಕ್ಕಳುಗಳಿಗೆ ಈ ರೀತಿ ಹೇಳುವಂಥ ಉದ್ದೇಶದಲ್ಲಿ ನೀವು ಇಲ್ಲಿರುವಂಥದ್ದು ಅಮಾನತು ಆಗಿದೆಯಾ ಏನಂತ ಹೇಳಿ? ಅಮಾನತು ಮಾಡಲಾಗಿದೆ, ನಿಮ್ಮ ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ರೆಡಿ ಇಲ್ವಾ ಏನಂತ? ಏನು ಅಮಾನತು ಇದುವರೆಗೆ ಅವ್ರು ಮಾಡಿದ್ದೇವೆ ಅಂತ ಏನು ನಮ್ಗೆ ಹೇಳಲಿಲ್ಲ. ಬರ್ದು ಕೊಡ್ತೇವೆ ಅಂತ ಆಗ ಹೇಳಿ ರಜದಲ್ಲಿ ಕಳಿಸೋದು ಅಂತೆಲ್ಲ ಬರ್ಕೊಂಡು ಬಂದ್ರು. ಅದು ಆಗೋದಿಲ್ಲ ಅಂತ ಹೇಳಿ ನಮ್ಮ MLA ಸರ್ ಹೇಳಿದ್ರು, ನಾವೆಲ್ಲರೂ ಒಪ್ಲಿಲ್ಲ. ಅವ್ರೀಗ ಬರ್ದು ತರಬೇಕು, ಅಮಾನತು ಮಾಡ್ತೇವೆ ಹೇಳಿ. ಮತ್ತೆ ಪೋಷಕರು ಮಾತಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ಗಳನ್ನ ನೋಡ್ಬೋದಾಗಿದೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಇಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಸೊ ಇದೇ ಶಾಲೆ ವಿದ್ಯಾರ್ಥಿಯಿಂದ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಿ ಇವಾಗ? ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಏನು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದೀರಾ? ಇದೇ ಕ್ಲಾಸ್ ವಿದ್ಯಾರ್ಥಿನ ನೀವು ಹೇಗೆ? ಹೌದು, ನಾನು 10th ಸ್ಟ್ಯಾಂಡರ್ಡ್ BA ಕಲಿಯುವುದು. ಆ ಸಿಸ್ಟರ್ ಪ್ರಭಾ ಅವರು ನಿಮಗೂ ಎಲ್ಲ ಇದೇ ರೀತಿ ಹೇಳಿದ್ರ ಏನು? ಮುಂಚೆ 5th ಸ್ಟ್ಯಾಂಡರ್ಡ್ ಇರುವಾಗ ಅವರು ಗಣಪತಿ ದೇವರ ಬಗ್ಗೆ ಹೇಳಿದ್ರು. ಅಂದ್ರೆ ಅವರು ತುಂಬಾ ತಿಂತಾರೆ, ಆದ್ರೆ ಹೊಟ್ಟಿಗೆ ಎಲ್ಲ ಹಾವೆಲ್ಲ ಕಟ್ತಾರೆ, ಯಾಕೆ ಹಾಗೆ ಅಂತ ಹೇಳಿದ್ರು 5th ಸ್ಟ್ಯಾಂಡರ್ಡ್ ಇರುವಾಗ. ಮತ್ತೆ ತುಂಬಾ ದೇವರ ಬಗ್ಗೆ ಹೇಳಿದ್ರು. ಅದು ರಾಮ ಮಂದಿರ, ಖಾಲಿ ಕಲ್ಲು, ಅದರಲ್ಲಿ ಏನು ದೇವರು ಬಂದು ಕುತ್ಕೊಳ್ತಾರೆ ಅಂತ ಹೇಳಿದ್ರು. ಇದಿಷ್ಟು
ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಸಿಸ್ಟರ್ ಪ್ರಭಾ ಅವರು ಮತ್ತೆ ಸ್ಟೀವನ್ ಅವರು ಈ ರೀತಿ ಎಲ್ಲ ಹೇಳ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲರೂ ಕೂಡ ಇಲ್ಲೇ ಮುಖಮನ್ನ ಹೂಡಿರುವಂತದ್ದು, ಇನ್ನೂ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಜನಪ್ರತಿನಿಧಿಗಳು ಕೂಡ ಇಲ್ಲೇ ಮುಖ ಹೂಡಿರುವಂತದ್ದು. ಪೋಷಕರು ವಿದ್ಯಾರ್ಥಿಗಳನ್ನು ಮನೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ. ಒಂದು ಕಡೆ ಆ ಭಾಗದಲ್ಲಿ ಶಾಲಾ ಆಡಳಿತ ಮಂಡಳಿಯವರಿದ್ರೆ, ಈ ಭಾಗದಲ್ಲಿ ಶಾಲಾ ಏನು ವಿದ್ಯಾರ್ಥಿಗಳು ಪೋಷಕರು ಇರುವಂತದ್ದು. ಮಧ್ಯದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪೃಥ್ವಿ.